ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೆ. ಶುಂಠಿ ಬೆಳೆ ಯಶಸ್ಸು 50% ಮಣ್ಣಿನ ಮೇಲೆ ಅವಲಂಬಿತವಾಗಿರುತ್ತದೆ. ನಮ್ಮ ಮಣ್ಣು ಸರಿಯಾಗಿಲ್ಲ ಅಂದ್ರೆ ಎಷ್ಟು ಫರ್ಟಿಲೈಸರ್ ಹಾಕಿದ್ರೂ ಸರಿಯಾದ ಫಲಿತಾಂಶ ಬರೋದಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜಮೀನಿನ ಮಣ್ಣಿನ ಪರೀಕ್ಷೆ ಅಂದ್ರೆ ಸಾಯಿಲ್ ಟೆಸ್ಟ್ ಯಾಕೆ ಮಾಡಿಸಬೇಕು, ಸಾಯಿಲ್ ಟೆಸ್ಟ್ ರಿಪೋರ್ಟ್ ಯಾಕೆ ಇಂಪಾರ್ಟೆಂಟ್ ಮತ್ತು ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಅದನ್ನು ನಮ್ಮ ಮಣ್ಣಿನ ಆರೋಗ್ಯಕ್ಕೆ ತಕ್ಕಂತೆ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಸರಳ ಕನ್ನಡದಲ್ಲಿ ಸಂಪೂರ್ಣವಾಗಿ ವಿವರಿಸ್ತೀನಿ. ಪಿಎಚ್ ಅಂದ್ರೆ ಏನು, ನೈಟ್ರೋಜನ್ ಕಡಿಮೆ ಇದ್ರೆ ಏನಾಗುತ್ತದೆ, ಪೊಟ್ಯಾಷ್ ಹೆಚ್ಚು ಇದ್ದರೆ ಸಮಸ್ಯೆ ಏನು? ಎಲ್ಲಕ್ಕಿಂತ ಮೊದಲು ನಾವು ಯಾಕೆ ಸಾಯಿಲ್ ಟೆಸ್ಟ್ ಮಾಡಿಸಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಇದು ಬರೀ ಶುಂಠಿ ಬೆಳೆಗೆ ಮಾತ್ರ ಅಲ್ಲ, ಯಾವುದೇ ಬೆಳೆ ಬೆಳೆದರೂ ಮೊದಲು ಮಣ್ಣಿನ ಪರೀಕ್ಷೆ ಮಾಡಿಸಲೇಬೇಕು. ಯಾಕಂದ್ರೆ ನಮ್ಮ ಮಣ್ಣಿನ ಆರೋಗ್ಯ ಹೇಗಿದೆ, ಅದರಲ್ಲಿರುವ ಪೋಷಕಾಂಶಗಳು ಎಷ್ಟು ಇವೆ, ಯಾವುದು ಕಡಿಮೆ ಇದೆ, ಯಾವುದು ಹೆಚ್ಚು ಇದೆ ಅನ್ನೋದನ್ನು ತಿಳಿದುಕೊಳ್ಳೋಕೆ ಸಾಯಿಲ್ ಟೆಸ್ಟ್ ತುಂಬಾ ಮುಖ್ಯ. ಆಮೇಲೆ ಬಂದಿರುವ ಸಾಯಿಲ್ ರಿಪೋರ್ಟ್ ಆಧಾರದಲ್ಲಿ ಫರ್ಟಿಲೈಸರ್ ಹಾಕಬೇಕು. ಬ್ಲೈಂಡ್ ಆಗಿ ಫರ್ಟಿಲೈಸರ್ ಅಂಗಡಿಯಲ್ಲಿ ಯಾರಾದರೂ ತಮ್ಮ ಲಾಭಕ್ಕಾಗಿ ಯಾವ ಫರ್ಟಿಲೈಸರ್ ಬೇಕಾದರೂ ರೆಕಮೆಂಡ್ ಮಾಡಿದ್ರೆ ತಕ್ಷಣ ಖರೀದಿ ಮಾಡಬೇಡಿ. ಮೊದಲು ನಿಮ್ಮ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಚೆಕ್ ಮಾಡಿ, ನಿಮ್ಮ ಮಣ್ಣಿಗೆ ನಿಜವಾಗಿಯೂ ಯಾವ ಪೋಷಕಾಂಶ ಬೇಕು ಅನ್ನೋದನ್ನ ತಿಳಿದುಕೊಂಡು ಫರ್ಟಿಲೈಸರ್ ತೆಗೆದುಕೊಳ್ಳಿ. ಇಲ್ನೋಡಿ, ಪಿಎಚ್ ವ್ಯಾಲ್ಯೂ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ ನಮ್ಮ ಮಣ್ಣು ಹುಳಿಯಾಗಿದೆಯಾ, ಸಾಮಾನ್ಯವಾಗಿದೆಯಾ, ಇಲ್ಲ ಸ್ವಲ್ಪ ಉಪ್ಪು ಸ್ವಭಾವದಲ್ಲಿದೆಯಾ ಅನ್ನೋದನ್ನ ಪಿಎಚ್ ವ್ಯಾಲ್ಯೂ ಹೇಳುತ್ತೆ. ಉದಾಹರಣೆಗೆ 6.0 ಇಂದ 7.5 ನಡುವೆ ಇದ್ರೆ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ. ಈ ರೇಂಜ್ನಲ್ಲಿ ಶುಂಠಿ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಹಾಕುವ ಪೋಷಕಾಂಶಗಳನ್ನು ಗಿಡ ಸರಿಯಾಗಿ ತೆಗೆದುಕೊಳ್ಳುತ್ತೆ. 5.5ಕ್ಕಿಂತ ಕಡಿಮೆ ಇದ್ರೆ ಮಣ್ಣು ಹೆಚ್ಚು ಹುಳಿ ಸ್ವಭಾವದಾಗಿದೆ. ಅಂಥ ಮಣ್ಣಿನಲ್ಲಿ ಕೆಲವೊಮ್ಮೆ ಗಿಡಕ್ಕೆ ಪೋಷಕಾಂಶ ಸಿಗೋದು ಕಡಿಮೆ ಆಗಬಹುದು. 8ಕ್ಕಿಂತ ಹೆಚ್ಚು ಇದ್ರೆ ಮಣ್ಣು ಹೆಚ್ಚು ಕ್ಷಾರ ಸ್ವಭಾವದಾಗಿದೆ, ಅಂದ್ರೆ ಉಪ್ಪು ಗುಣ ಹೆಚ್ಚು. ಅದರಿಂದಲೂ ಗಿಡಮ ಬೆಳವಣಿಗೆಗೆ ತೊಂದರೆ ಆಗಬಹುದು. ನಮ್ಮ ರಿಪೋರ್ಟ್ನಲ್ಲಿ ಪಿಎಚ್ ಇದಿದೆ, ಅಂದ್ರೆ ನಮ್ಮ ಮಣ್ಣು ಯಾವ ಸ್ವಭಾವದಲ್ಲಿದೆ ಅನ್ನೋದನ್ನ ಇದರಿಂದ ತಿಳಿಬಹುದು. ಇದನ್ನು ನೋಡಿ ನಾವು ಡಿಸೈಡ್ ಮಾಡಬೇಕು, ಮಣ್ಣಿಗೆ ಲೈಮ್ ಅಂದ್ರೆ ಸುಣ್ಣ ಹಾಕಬೇಕಾ ಅಥವಾ ಬೇಡವಾ. ಯಾಕಂದ್ರೆ ಸುಣ್ಣ ಹಾಕಿದ್ರೆ ಮಣ್ಣಿನ ಹೆಚ್ಚು ಹುಳಿ ಸ್ವಭಾವ ಸ್ವಲ್ಪ ಸಮತೋಲನಕ್ಕೆ ಬರ್ತದೆ. ಶುಂಠಿ ಬೆಳೆಗೆ ಸ್ವಲ್ಪ ಹುಳಿ ಸ್ವಭಾವದ ಮಣ್ಣು, ಸ್ಲೈಟ್ಲಿ ಅಸಿಡಿಕ್ ಸಾಯಿಲ್ ತುಂಬಾ ಸೂಕ್ತ. ಅಂಥ ಮಣ್ಣಿನಲ್ಲಿ ಬೇರು ಬೆಳವಣಿಗೆ ಚೆನ್ನಾಗಿರುತ್ತದೆ ಮತ್ತು ಗಡ್ಡೆ ಅಭಿವೃದ್ಧಿ ಉತ್ತಮವಾಗುತ್ತದೆ. ಓಕೆ, ಈಗ ಆರ್ಗ್ಯಾನಿಕ್ ಕಾರ್ಬನ್ ಬಗ್ಗೆ ತಿಳ್ಕೊಳ್ಳೋಣ. ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೆ ಸಾವಯವ ಕಾರ್ಬನ್. ಸರಳವಾಗಿ ಹೇಳೋದಾದ್ರೆ ಇದು ನಮ್ಮ ಮಣ್ಣಿನ ಶಕ್ತಿಯನ್ನು ತೋರಿಸುವ ಒಂದು ಮುಖ್ಯ ಸೂಚಕ. ಅಂದ್ರೆ ಮಣ್ಣಿನಲ್ಲಿ ಜೀವಾಂಶ ಎಷ್ಟಿದೆ, ಮಣ್ಣು ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದನ್ನು ಇದರಿಂದ ತಿಳಿಯಬಹುದು. ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಇದ್ರೆ ಮಣ್ಣು ದುರ್ಬಲವಾಗಿದೆ ಅಂತ ಅರ್ಥ. ಸಾಮಾನ್ಯವಾಗಿ 0.5%ಗಿಂತ ಕಡಿಮೆ ಇದ್ರೆ ಮಣ್ಣಿನ ಶಕ್ತಿ ಕಡಿಮೆ ಅಂತ ಹೇಳ್ಬೋದು. 0.75%ಗಿಂತ ಹೆಚ್ಚಿದ್ರೆ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ. ನಮ್ಮ ರಿಪೋರ್ಟ್ನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಡ್ಯಾಶ್ ಇದೆ, ಅಂದ್ರೆ ನಮ್ಮ ಮಣ್ಣಿನಲ್ಲಿ ಜೀವಾಂಶ ಎಷ್ಟಿದೆ ಅನ್ನೋದನ್ನ ಇದರಿಂದ ತಿಳಿಯಬಹುದು. ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಇದ್ರೆ ಏನಾಗ್ತದೆ? ಗಿಡದ ಬೇರು ಬೆಳವಣಿಗೆ ಕಡಿಮೆ ಆಗ್ತದೆ, ಮಣ್ಣು ನೀರನ್ನು ಹಿಡಿದುಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ, ಗಿಡಕ್ಕೆ ಪೋಷಕಾಂಶ ಸರಿಯಾಗಿ ಸಿಗೋದಿಲ್ಲ, ಕೊನೆಗೆ ಉತ್ಪಾದನೆ ಕೂಡ ಕಡಿಮೆ ಆಗ್ತದೆ. ಆದ್ದರಿಂದ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಸುವುದು ತುಂಬಾ ಮುಖ್ಯ. ಹೆಚ್ಚಿಸಲು ಏನ್ ಮಾಡಬೇಕು? FYM ಅಂದ್ರೆ ಗೋಮಯ ಗೊಬ್ಬರ ಹಾಕಬೇಕು, ಕಾಂಪೋಸ್ಟ್ ಬಳಸಬೇಕು, ಗ್ರೀನ್ ಮ್ಯಾನ್ಯೂರ್ ಅಂದ್ರೆ ಹಸಿರು ಗೊಬ್ಬರ ಮಣ್ಣಿಗೆ ಸೇರಿಸಬೇಕು. ನಮ್ಮ ಊರಿನ ಪದ್ಧತಿಯಲ್ಲಿ ಹಸು ಗೋಮಯ, ಕುರಿ ಗೊಬ್ಬರ ಅಥವಾ ಬೆಳೆ ಉಳಿಕೆಗಳನ್ನು ಮಣ್ಣಿಗೆ ಸೇರಿಸುವುದು ತುಂಬಾ ಒಳ್ಳೆಯದು. ಬೆಳೆ ಕಟಾವು ಆದ ಮೇಲೆ ಉಳಿದಿರುವ ಗಿಡದ ಅವಶೇಷಗಳನ್ನು ಸುಡದೆ ಅದನ್ನ ಮಣ್ಣಿಗೆ ಸೇರಿಸಿದ್ರೆ ಕೂಡ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಗ್ತದೆ. ಮಣ್ಣು ಬಲವಾಗಿದ್ರೆ ನಾವು ಹಾಕುವ ಫರ್ಟಿಲೈಸರ್ ಕೂಡ ಚೆನ್ನಾಗಿ ಕೆಲಸ ಮಾಡ್ತದೆ. ಓಕೆ, ಈಗ ನೈಟ್ರೋಜನ್ ಬಗ್ಗೆ ತಿಳ್ಕೊಳ್ಳೋಣ. ಗಿಡದ ಹಸಿರು ಬೆಳವಣಿಗೆಗೆ ಮತ್ತು ಎಲೆಗಳ ಬೆಳವಣಿಗೆಗೆ ನೈಟ್ರೋಜನ್ ತುಂಬಾ ಮುಖ್ಯ. ಗಿಡಕ್ಕೆ ಮೊದಲಿನ ಹಂತದಲ್ಲಿ ಚೆನ್ನಾಗಿ ಬೆಳೆಯಲು, ಹಸಿರಾಗಿರಲು ಮತ್ತು ಶಕ್ತಿ ಪಡೆಯಲು ನೈಟ್ರೋಜನ್ ಅಗತ್ಯ. ಅಂದ್ರೆ ನಮ್ಮ ಮಣ್ಣಿನಲ್ಲಿ ನೈಟ್ರೋಜನ್ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಇದರಿಂದ ತಿಳಿಯಬಹುದು. ನೈಟ್ರೋಜನ್ ಕಡಿಮೆ ಇದ್ರೆ ಏನಾಗುತ್ತದೆ? ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ಬೆಳವಣಿಗೆ ನಿಧಾನವಾಗುತ್ತದೆ, ಗಿಡ ಸಣ್ಣದಾಗಿ ಉಳಿಯುತ್ತದೆ, ಬೇರು ಮತ್ತು ಗಡ್ಡೆ ಅಭಿವೃದ್ಧಿ ಕಡಿಮೆಯಾಗಬಹುದು.
ನೈಟ್ರೋಜನ್ ತುಂಬಾ ಹೆಚ್ಚಿದ್ದರೂ ಕೂಡ ಸಮಸ್ಯೆ ಇದೆ. ಗಿಡ ತುಂಬಾ ಮೃದುವಾಗುತ್ತದೆ, ಎಲೆಗಳು ಜಾಸ್ತಿ ಬರುತ್ತವೆ, ಆದರೆ ಗಡ್ಡೆ ಬೆಳವಣಿಗೆ ಕಡಿಮೆ ಆಗಬಹುದು. ರೋಗ ಮತ್ತು ಕೀಟಹಾನಿ ಹೆಚ್ಚಾಗಬಹುದು. ಆದ್ದರಿಂದ ನೈಟ್ರೋಜನ್ ಸಮತೋಲನದಲ್ಲಿ ಇರಬೇಕು. ಇದಕ್ಕಾಗಿ ಸಾಯಿಲ್ ರಿಪೋರ್ಟ್ ನೋಡಿ ಫರ್ಟಿಲೈಸರ್ ಪ್ಲಾನ್ ಅಡ್ಜಸ್ಟ್ ಮಾಡಬೇಕು. ನೈಟ್ರೋಜನ್ ಕೊಡಲು ಸಾಮಾನ್ಯವಾಗಿ ಬಳಸೋದು ಯೂರಿಯಾ. ಯೂರಿಯಾದಲ್ಲಿ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಇರುತ್ತದೆ, ಆದರೆ ಒಂದೇ ಸಲ ಹೆಚ್ಚು ಹಾಕಬಾರದು. ಸ್ವಲ್ಪ ಸ್ವಲ್ಪವಾಗಿ ಹಂತವಾಗಿ ಹಾಕಿದರೆ ಗಿಡ ಚೆನ್ನಾಗಿ ತೆಗೆದುಕೊಳ್ಳುತ್ತದೆ. ಮಳೆಯ ಮುಂಚೆ ಅಥವಾ ಮಣ್ಣಿನಲ್ಲಿ ತೇವ ಇದ್ದಾಗ ಹಾಕಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಯೂರಿಯಾ ಹಾಕಿದ ತಕ್ಷಣ ನೀರು ಸಿಕ್ಕರೆ ಗಿಡಕ್ಕೆ ನೈಟ್ರೋಜನ್ ಬೇಗ ಲಭ್ಯವಾಗುತ್ತದೆ. ಈಗ ಫಾಸ್ಫರಸ್ ಬಗ್ಗೆ ತಿಳ್ಕೊಳ್ಳೋಣ. ಸರಳವಾಗಿ ಹೇಳೋದಾದ್ರೆ, ಗಿಡನ ಬೇರು ಬೆಳವಣಿಗೆಗೆ ಫಾಸ್ಫರಸ್ ತುಂಬಾ ಮುಖ್ಯ. ಗಿಡ ನೆಟ್ಟ ಮೊದಲಿನ ಹಂತದಲ್ಲಿ ಬೇರುಗಳು ಬಲವಾಗಿ ಬೆಳೆಯಲು, ಮಣ್ಣಿನೊಳಗೆ ಚೆನ್ನಾಗಿ ಹಿಡಿಯಲು ಮತ್ತು ಪೋಷಕಾಂಶಗಳನ್ನು ಸರಿಯಾಗಿ ತೆಗೆದುಕೊಳ್ಳಲು ಫಾಸ್ಫರಸ್ ಸಹಾಯ ಮಾಡುತ್ತದೆ. ಅಂದರೆ ನಮ್ಮ ಮಣ್ಣಿನಲ್ಲಿ ಫಾಸ್ಫರಸ್ ಪ್ರಮಾಣ ಎಷ್ಟು ಇದೆ ಎನ್ನುವುದನ್ನು ಇದರಿಂದ ತಿಳಿಯಬಹುದು. ಫಾಸ್ಫರಸ್ ಕಡಿಮೆ ಇದ್ದರೆ ಏನಾಗುತ್ತದೆ? ಬೇರು ಬೆಳವಣಿಗೆ ದುರ್ಬಲವಾಗುತ್ತದೆ, ಗಿಡದ ಆರಂಭಿಕ ಬೆಳವಣಿಗೆ ನಿಧಾನವಾಗುತ್ತದೆ, ಗಿಡಕ್ಕೆ ಶಕ್ತಿ ಕಡಿಮೆಯಾಗುತ್ತದೆ, ಕೊನೆಗೆ ಗಡ್ಡೆ ಬೆಳವಣಿಗೆಗೂ ಪರಿಣಾಮ ಬೀರುತ್ತದೆ. ಕೆಲವೊಮ್ಮೆ ಎಲೆಗಳು ಕತ್ತಲೆ ಹಸಿರು ಅಥವಾ ನೇರಳ ಛಾಯೆ ತೋರಿಸಬಹುದು. ಅದು ಕೂಡ ಫಾಸ್ಫರಸ್ ಕೊರತೆಯ ಲಕ್ಷಣವಾಗಿರಬಹುದು. ಆದ್ದರಿಂದ ಫಾಸ್ಫರಸ್ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಫಾಸ್ಫರಸ್ ಕೊಡಲು ಸಾಮಾನ್ಯವಾಗಿ ಬಳಸೋ ಫರ್ಟಿಲೈಸರ್ ಡಿಎಪಿ ಅಂದರೆ ಡಿಎಸ್ಎಪಿ. ಡಿಎಪಿನಲ್ಲಿ ಫಾಸ್ಫರಸ್ ಜೊತೆಗೆ ಸ್ವಲ್ಪ ನೈಟ್ರೋಜನ್ ಕೂಡ ಇರುತ್ತದೆ. ಇನ್ನೊಂದು ಸೋರ್ಸ್ ಎಸ್ಎಸ್ಪಿ ಅಂದರೆ ಸಿಂಗಲ್ ಸೂಪರ್ ಫಾಸ್ಫೇಟ್. ಎಸ್ಎಸ್ಪಿಯ ವಿಶೇಷತೆ ಏನೆಂದರೆ ಇದರಲ್ಲಿ ಫಾಸ್ಫರಸ್ ಜೊತೆ ಸಲ್ಫರ್ ಕೂಡ ಸಿಗುತ್ತದೆ. ಅದು ಮಣ್ಣಿಗೆ ಹೆಚ್ಚುವರಿ ಲಾಭ ಕೊಡುತ್ತದೆ. ಫಾಸ್ಫರಸ್ ಫರ್ಟಿಲೈಸರ್ ಸಾಮಾನ್ಯವಾಗಿ ಪ್ಲಾಂಟಿಂಗ್ ಸಮಯದಲ್ಲಿ ಬೇಸ್ ಡೋಸ್ ಆಗಿ ಹಾಕಿದರೆ ಉತ್ತಮ. ಯಾಕೆಂದರೆ ಫಾಸ್ಫರಸ್ ಮಣ್ಣಿನಲ್ಲಿ ಬೇಗ ಚಲಿಸುವುದಿಲ್ಲ. ಆದ್ದರಿಂದ ಬೇರು ಹತ್ತಿರ ಹಾಕಿದ್ರೆ ಗಿಡಕ್ಕೆ ಚೆನ್ನಾಗಿ ಉಪಯೋಗವಾಗುತ್ತದೆ. ಈಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಬೇಕಾಗುವ ಪೋಷಕಾಂಶಗಳು. ಸರಳವಾಗಿ ಹೇಳೋದಂದ್ರೆ, ಗಿಡಕ್ಕೆ ಇವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ಅವುಗಳ ಕೆಲಸ ತುಂಬಾ ಮುಖ್ಯ. ಮುಖ್ಯವಾಗಿ ಸಾಯಿಲ್ ರಿಪೋರ್ಟ್ನಲ್ಲಿ ನಾವು ನೋಡೋದು ಜಿಂಕ್, ಐರನ್, ಸಲ್ಫರ್. ಇವು ಸಣ್ಣ ಪ್ರಮಾಣದಲ್ಲಿ ಬೇಕಾಗುವ ಪೋಷಕಾಂಶಗಳಾದರೂ ಗಿಡದ ಆರೋಗ್ಯ, ಬೆಳವಣಿಗೆ ಮತ್ತು ಉತ್ಪಾದನೆ ಮೇಲೆ ನೇರ ಪರಿಣಾಮ ಬೀರ್ತವೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಕಡಿಮೆ ಇದ್ರೆ ದೊಡ್ಡ ಸಮಸ್ಯೆ ತಕ್ಷಣ ಕಾಣಿಸೋದಿಲ್ಲ, ಆದರೆ ಸಣ್ಣ ಸಣ್ಣ ಲಕ್ಷಣಗಳು ಬರ್ತವೆ ಮತ್ತೆ ಕೊನೆಗೆ ಉತ್ಪಾದನೆ ಮೇಲೆ ಪರಿಣಾಮ ಬೀರ್ತದೆ. ಜಿಂಕ್ ಕಡಿಮೆ ಇದ್ರೆ ಏನಾಗುತ್ತೆ? ಹೊಸ ಎಲೆಗಳು ಸಣ್ಣವಾಗ್ತವೆ, ಎಲೆಗಳಲ್ಲಿ ಬೆಳವಣಿಗೆ ಕಡಿಮೆ ಆಗ್ತದೆ, ಗಿಡ ದುರ್ಬಲವಾಗಿ ಕಾಣಬಹುದು. ಐರನ್ ಕಡಿಮೆ ಇದ್ರೆ ಏನಾಗುತ್ತೆ? ಹೊಸ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ಆದರೆ ಎಲೆಗಳ ನರಗಳು ಹಸಿರಾಗಿಯೇ ಇರ್ತವೆ. ಇದು ಸಾಮಾನ್ಯವಾಗಿ ಮೇಲಿನ ಎಲೆಗಳಲ್ಲಿ ಮೊದಲು ಕಾಣಿಸುತ್ತದೆ. ಗಂಧಕ ಕಡಿಮೆ ಇದ್ರೆ ಏನಾಗುತ್ತೆ? ಸಂಪೂರ್ಣ ಗಿಡ ಹಸಿರು ಕಳೆದುಕೊಳ್ಳಬಹುದು, ಬೆಳವಣಿಗೆ ನಿಧಾನವಾಗ್ತದೆ. ನೈಟ್ರೋಜನ್ ಇದ್ರೂ ಗಿಡ ಸರಿಯಾಗಿ ಉಪಯೋಗಿಸಿಕೊಳ್ಳಲಾರದು. ಆದ್ದರಿಂದ ಸಾಯಿಲ್ ರಿಪೋರ್ಟ್ನಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕಡಿಮೆ ಇದ್ರೆ ಸರಿಯಾದ ಕರೆಕ್ಷನ್ ಮಾಡಬೇಕು. ಅಗತ್ಯ ಇದ್ರೆ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಬಳಸಬಹುದು ಅಥವಾ ಬೇರೆ ಬೇರೆ ಪೋಷಕಾಂಶಗಳನ್ನ ಬೇಡಿಕೆಯಂತೆ ಕೊಡಬಹುದು. ಸಣ್ಣ ಕೊರತೆ ಅನಿಸ್ಕೊಂಡು ಇಗ್ನೋರ್ ಮಾಡಿದ್ರೆ ಈಲ್ಡ್ ಮೇಲೆ ಪರಿಣಾಮ ಖಚಿತ.